ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಯುಗಾದಿಯ ದಿನ, ಹೊಸ ವರ್ಷದ ದಿನ ಯಾವ ಥರ ಇದೆ ಅಂತ ನೋಡೋಣ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಅದಕ್ಕೆ ಮೊದಲು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತುಂಬಿದ ಈ ಜೀವನದಲ್ಲಿ ಬೇವಿಗಿಂತ ಬೆಲ್ಲದ ಸಿಹಿಯೇ ಜಾಸ್ತಿ ಆಗಿರಲಿ, ಅಂದರೆ ಎಲ್ಲರಿಗೂ ಕಷ್ಟಕ್ಕಿಂತ ಸುಖ ದಿನಗಳೇ ಹೆಚ್ಚಾಗಿರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸೊ ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಮತ್ತು ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜಿಸಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯೂನಿವರ್ಸ್ ಕಾರ್ಡ್ಸ್ ಪ್ಲೀಸ್. ಯೂನಿವರ್ಸ್ ಹಲೋ ವ್ಯೂವರ್ಸ್, ಈ ಫಸ್ಟ್ ಕಾರ್ಡ್ ಎನರ್ಜಿಯ ಪ್ರಕಾರ ದೇವರು ಎಲ್ಲನೂ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ದೇವ್ರ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ಬಂದು ತಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಅನುಭವಿಸಿರ್ಬೋದು, ಬಟ್ ಅದು ಫ್ರೂಟ್ಫುಲ್ ರಿಸಲ್ಟ್ ಆಗುತ್ತೆ. ನೆಕ್ಸ್ಟ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಹಣಕಾಸಿನದಲ್ಲಿ ಏನೂ ತೊಂದರೆ ಇರೋಲ್ಲ. ಅದರಲ್ಲೆಲ್ಲ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ರಾಣಿಗಳ ಮೇಲೆ ದಯೆ ಇರಲಿ, ಆ ಥರ ಎಲ್ಲ ಬಲಿ ಕೊಡಬಾರ್ದು ಆ ಥರ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ದೇವ್ರ ಪೂಜೆ, ಧ್ಯಾನ, ಭಕ್ತಿ ಅದನ್ನು ಚೆನ್ನಾಗಿ ಮಾಡಿ, ದೇವರ ಮಂತ್ರೋಚ್ಚಾರಣೆ ಅವೆಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳ್ತಿದ್ದಾರೆ. ಇದರಿಂದ ತಮಗೆ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ನ ಎನರ್ಜಿಯ ಪ್ರಕಾರ ತಾವು ಒಬ್ಬರೇ ಇಲ್ಲಿವರೆಗೂ ಕಷ್ಟಪಟ್ಟಿದ್ರಿ, ಸುಮಾರು ವಿಷಯಗಳ ಬಗ್ಗೆ ವರ್ಕ್ ಮಾಡಿದರೆ ಕೂಡ ಅದು ಇವಾಗ ಫಲ ಕೊಡೋ ಸಮಯ ಬಂದಿದೆ. ಅದರಿಂದ ತಮಗೆ ತುಂಬಾ ಸಂತೋಷವಾಗುತ್ತೆ. ಹ್ಯಾಪಿ ಮೂಮೆಂಟ್ ಸೆಲೆಬ್ರೇಟ್ ಮಾಡಲಿದ್ದೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಬಂದು ಈ ಬಾರಿ ಸುಮಾರು ಜನಕ್ಕೆ ಪ್ರಪೋಸಲ್ ಸಿಗಲಿದೆ. ಈ ಬಾರಿ ಯಾರ್ಯಾರಿಗೆ ಪ್ರಪೋಸಲ್ಸ್ ಸಿಗುತ್ತೋ, ಮ್ಯಾರೇಜಿಗಾಗಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯ ಆಫರ್ಸ್ ಆಗಿರ್ಬೋದು, ಇನ್ಯಾವುದೇ ರೀತಿಯ ಪ್ರಪೋಸಲ್ಸ್ ಆಗಿರ್ಬೋದು, ಅದು ಬಂದು ಯೂನಿವರ್ಸ್ ಅದನ್ನು ಅಲೈನ್ ಮಾಡಿರ್ತಾರೆ ತಮಗೆ. ಸೊ ಈ ಸರಿ ಯಾರ್ಯಾರು ಮ್ಯಾರೇಜ್ ಆಗುತ್ತೋ, ಪ್ರಪೋಸಲ್ಸ್ ಸಿಗುತ್ತೋ ಅದು ಎಲ್ಲ ಯೂನಿವರ್ಸ್ ಕಡೆಯಿಂದ, ದೇವ್ರ ಕಡೆಯಿಂದ ನಡೀತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ತಮಗೆ ಹಣಕಾಸಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ತಾವೆಲ್ಲ ಹ್ಯಾಪಿ ಮೂಮೆಂಟ್ಸ್, ತುಂಬ ಜನಕ್ಕೆ ಹ್ಯಾಪಿ ಮೂಮೆಂಟ್ಸ್ ಸಿಗೋತಕ್ಕಂಥ ಚಾನ್ಸಸ್ ಇದ್ದಾವೆ. ಲೈಕ್ ಓವರ್ ವೀಲ್ ಆಗ್ತೀರ ಖುಷಿಯಿಂದ, ಸಂತೋಷ, ಆನಂದ ಬಾಷ್ಪ ಅಂತ ಹೇಳ್ತಾರಲ್ವ, ಆ ಥರ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಎಲ್ಲರ ಲೈಫಲ್ಲೂ ಹೊಸ ಬೆಳಕು, ಹೊಸ ಹೂಗಳು ಅರಳತಕ್ಕಂಥ ಸಮಯ ಬಂದಿದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಕೆಲವರು ತಾವು ಏನೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಇವಾಗ ಸರಿಯಾದ ಸಮಯ, ಅದನ್ನೇ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದು ಅದು ಆ್ಯಕ್ಷನ್ ತೊಗೊಂಡ್ರೆ ಅದರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಲಾಂಗ್ ಟರ್ಮ್, ಲಾಂಗ್ ಲೈಫ್ ಅಥವಾ ಲೈಫ್ ಲಾಂಗ್ ತಮಗೆ ತುಂಬಾ ಹ್ಯಾಪಿ ಮೂಮೆಂಟ್ಸ್ ಇರುತ್ತೆ, ಸಂತೋಷದಾಯಕವಾಗಿರುತ್ತೆ ಅಂತ ಹೇಳ್ತಾರೆ. ಇದರಿಂದ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಯೂನಿವರ್ಸ್ ಎಲ್ಲರಿಗೂ ಏನು ಮೆಸೇಜ್ ಕೊಡ್ತಾಯಿದ್ದಾರೆ ಅಂದರೆ ಹೀಲಿಂಗ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಿದ್ದಾರೆ. ಸುಮಾರು ಜನ ಕಷ್ಟ ಅನುಭವಿಸಿದ್ದೀರಾ, ನೋವು ದುಃಖ ಎಲ್ಲ ಅನುಭವಿಸಿದ್ದೀರಾ, ಕಾರ್ಮಿಕ್ ಪ್ಯಾಟರ್ನಲ್ಲಿ ಇರ್ತೀರಾ. ಬಟ್ ಆ ಥರದವರೆಲ್ಲರೂ ಹೀಲಿಂಗಿಗೆ ಹೆಚ್ಚು ಮಹತ್ವ ಕೊಡಿ ಅಂತ ಹೇಳ್ತಿದ್ದಾರೆ. ಮೆಡಿಟೇಷನ್ ಆಗಿರ್ಬೋದು, ದೇವ್ರ ನಾಮ ಜಪ ಮಾಡೋದಿರ್ಬೋದು, ಅಥವಾ ನಮ್ಗೆ ಯಾವುದೋ ಮೆಡಿಟೇಷನ್ ಮಾಡಲಿಕ್ಕಾಗ್ತಿಲ್ಲ, ನಮಗೆ ಜಪ ಕೂಡ ಮಾಡೋಕ್ಕಾಗ್ತಿಲ್ಲ, ಆ ಥರ ಕಂಡೀಷನಲ್ಲಿ ಇದ್ದೀವಿ ಅಂತ ಅನ್ನೋರು ಅಟ್ಲೀಸ್ಟ್ ದೇವ್ರದ್ದು ಮಂತ್ರಗಳು ಹೇಳ್ತಕ್ಕಂಥದ್ದು ಅದು ಕೇಳ್ಬೋದು, ಅಥವಾ ದೇವ್ರ ಸಾಂಗ್ಸ್ ಕೇಳ್ಬೋದು. ಅದರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ಇಲ್ಲ ನಮ್ಗೆ ಆ ಕಂಡೀಷನಲ್ಲೂ ಇಲ್ಲ ಅಂದರೆ ನೀವು ಯಾವ ಥರ ಮೈಂಡ್ ಸೆಟ್ಟಲ್ಲಿ ಇರುತ್ತೋ, ನಿಮಗೆ ಯಾವ ಥರ ಮೂಡಿಗೆ ಸರಿ ಹೋಗೋಗೆ ಸಾಂಗ್ಸ್ ಇದ್ದರೆ ಸಾಂಗ್ಸ್, ಅಥವಾ ತಮಗೆ ಬೇಕಾದ ತಮ್ಮ ಮೈಂಡ್ ಯಾವುದ್ರಲ್ಲಿ ಇನ್ವಾಲ್ವ್ ಆಗುತ್ತೋ ಆ ಥರ ಸಿಚುವೇಶನ್ಸ್ ನೋಡಿಬಿಟ್ಟು ಅದರಲ್ಲಿ ಮೂವೀಸ್ ನೋಡ್ತಿರೋ, ಏನು ನೋಡ್ತಿರೋ ನೋಡ್ಕೊಳ್ಳಿ. ಅಥವಾ ನಿಮ್ಮ ಮೈಂಡ್ ಯಾವುದಕ್ಕೆ ಹೋಗುತ್ತೋ ಆ ಥರದಕ್ಕೆ ಇನ್ವಾಲ್ವ್ ಮಾಡಿಕೊಂಡು ಆ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ. ನೆಕ್ಸ್ಟು ದೇವ್ರದ್ದು ಸಾಂಗ್ಸ್ ಕೇಳ್ತಾ ಬನ್ನಿ,
ಆಮೇಲೆ ಮೆಡಿಟೇಷನ್, ಜಪ, ಮಂತ್ರ ಇದೆಲ್ಲ ಮಾಡ್ಕೋತಾ ಬನ್ನಿ, ಹೀಲಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಯಾವಾಗಲೂ ಒಂದೇ ಥರ ಇರೋಲ್ಲ, ಸಮಯ ಚೇಂಜ್ ಆಗ್ತಾ ಇರುತ್ತೆ. ತಮ್ಮ ಕರ್ಮಫಲ ಕೊಡೋವಂಥ ಸಮಯ ಬಂದಾಗ ತಮ್ಮ ಕರ್ಮ ಎಲ್ಲರೂ ಕ್ಲಿಯರಾಗಿ ಇಟ್ಕೋಬೇಕು. ಇದು ದೇವ್ರದ್ದು ಜಪ ಧ್ಯಾನ ಮಾಡೋದ್ರಿಂದ ತಮ್ಮ ಮನಸ್ಸು, ತಮ್ಮ ಎನರ್ಜೀಸ್ ಎಲ್ಲ ಕ್ಲಿಯರಾಗಿ ಪ್ಯೂರ್ ಎನರ್ಜೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ, ಅದರಿಂದ ತಮಗೂ ಹೀಲಿಂಗ್ ಆಗುತ್ತೆ. ಆಮೇಲೆ ಈ ಪ್ರಪಂಚದಲ್ಲಿ ಒಳ್ಳೆತನ ಹೆಚ್ಚಾದಾಗ, ಗುಡ್ ಎನರ್ಜೀಸ್ ಹೆಚ್ಚಾದಾಗ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೇನು ಎನರ್ಜೀಸ್ ಬರುತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ಎಲ್ಲರೂ ಒಂದಲ್ಲ ಒಂದು ಜನ್ಮದಿಂದ ಬಂದೇ ಇರ್ತೀವಿ. ಸೊ ಎಲ್ಲರೂ ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳು, ಎಲ್ಲರೂ ಒಳ್ಳೇದು ಕೆಟ್ಟದ್ದು ಎಲ್ಲರೂ ಮಾಡಿರ್ತೀವಿ. ಸೊ ಒಳ್ಳೆ ಕರ್ಮ ಫಲ ಕೊಟ್ಟಾಗ ನಾವು ಯಾರು ಯೋಚನೆ ಮಾಡಲ್ಲ, ಖುಷಿಯಿಂದ ಇರ್ತೀವಿ. ಕೆಟ್ಟ ಕರ್ಮ ಫಲ ಮಾಡಿದ್ದು ಅದು ನಮಗೆ ರಿಸಲ್ಟ್ ಕೊಟ್ಟಾಗ ನಾವು ಅದನ್ನು ಸಹಿಸ್ಕೊಳಕ್ಕೂ ಆಗೋದಿಲ್ಲ ಅಥವಾ ಫೇಸ್ ಮಾಡೋಕ್ಕೂ ಆಗೋದಿಲ್ಲ, ಆ ಥರ ಇರುತ್ತೆ. ಸೊ ಎಲ್ಲರೂ ಹಿಂದಿನ ಜನ್ಮದಲ್ಲಿ ನಮಗೆ ಗೊತ್ತಿರಲ್ಲ, ಬಟ್ ಅದನ್ನು ಮಾಡಿರ್ತೀವಿ ಕರ್ಮಗಳನ್ನ ಹಿಂದಿನ ಜನ್ಮದಲ್ಲೆಲ್ಲ. ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಯಾವ ಥರ ಸಾಧ್ಯ ಅಂತ ಹೇಳಿದ್ರೆ, ದೇವ್ರ ಮೆಡಿಟೇಷನ್, ಧ್ಯಾನ, ಭಕ್ತಿ, ಪೂಜೆ, ನೆಕ್ಸ್ಟ್ ಮಂತ್ರಗಳನ್ನು ಹೇಳೋದು, ಈ ಥರದಿಂದ ಸಾಧ್ಯವಾಗುತ್ತೆ. ಅದನ್ನು ಲೈಕ್ ತುಂಬ ವಯಸ್ಸಾದಮೇಲೆ, ವೃದ್ಧರ ಆದಮೇಲೆ ಮಾಡ್ಕೊಳ್ಳೋದು ಅಂತ ಆ ಥರ ಮಾಡಬೇಡಿ. ಅದಕ್ಕೆ ಏಜ್ ಲಿಮಿಟ್ಸೇ ಇಲ್ಲ. ಚಿಕ್ಕವರಿದ್ದಾಗಿಂದನೂ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತ ಬಂದರೆ ನೀವು ಬರ್ತಾ ಮುಂದಿನ ದಿನಗಳೆಲ್ಲ ಚೆನ್ನಾಗೇ ಇರ್ತೀರ. ಯಾಕೆಂದರೆ ದೇವ್ರು ಸಿಗ್ತಾರಾ, ಆ ಥರ ಪ್ರಶ್ನೆಗಳು ಮಾಡ್ತಾರೆ. ದೇವ್ರೇನು ಬಂದುಬಿಡ್ತಾರಾ, ಒಳ್ಳೇದು ಮಾಡ್ತಾರಾ ಅಂತ. ಇದು ಸಿಂಪಲ್ಲು, ಎಲ್ಲ ಎನರ್ಜೀಸ್ ಮೇಲೆ ನಿಂತಿರುತ್ತೆ. ನಿಮಗೆ ಯಾವುದೇ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದಕ್ಕೂ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ಪ್ರಕಾರ ನಿಮ್ಗೂ ಒಂದು ಎನರ್ಜಿ ಇರುತ್ತಲ್ವ, ಅದು ಬ್ಲಾಕೇಜಸ್ ಆಗಿರುತ್ತೆ, ಬ್ಯಾಡ್ ಕರ್ಮ ಆದಂಗೆಲ್ಲ. ಈಗ ಪ್ಯೂರ್ ಏರ್ ಇದ್ದರೆ ಏನಾದ್ರೂ ನಮಗೆ ಕಾಣಿಸುತ್ತಾ ಇಲ್ಲ ಅಲ್ವಾ. ಲೈಕ್ ಆಮೇಲೆ ಹೊಗೆ ಆ ಥರ ಎಲ್ಲ ಧೂಳು ಬಂದಂಗೆಲ್ಲ ಏನಾಗುತ್ತೆ, ನಮಗೆ ಗಾಳಿಯಲ್ಲಿ ಗೊತ್ತಾಗುತ್ತೆ ಅಲ್ವಾ, ಅಲ್ಲೆಲ್ಲ ಹೊಗೆ ಬಂದರೆ ಅದೆಲ್ಲ. ಸೊ ಇದು ನಮ್ಮ ಬ್ಯಾಡ್ ಕರ್ಮ ಏನಿರುತ್ತೆ ಹೊಗೆ ಥರ ಪ್ಯೂರ್ ಗಾಳಿನ ಕಲುಷಿತ ಮಾಡುತ್ತೆ. ಆವಾಗ ಗುಡ್ ಕರ್ಮ, ನೀವು ದೇವ್ರನಾಮ ಅದೆಲ್ಲ ಮೆಡಿಟೇಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದನ್ನು ಎಲ್ಲ ಪ್ಯೂರಿಫೈ ಮಾಡ್ದಂಗಾಗಿ ಪ್ಯೂರ್ ಏರ್ ಆದಾಗ ಎಷ್ಟು ಚೆನ್ನಾಗಿ ಉಸಿರಾಡೋಕ್ಕೂ ಎಲ್ಲ ಹೆಲ್ಪ್ಫುಲ್ ಆಗಿರುತ್ತಲ್ವ. ಅದೇ ಥರ ಪ್ಯೂರ್ ಎನರ್ಜೀಸ್ ನೀವು ಪಡ್ಕೊಂಡ್ರೆ ನಿಮಗೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ನಿಮ್ಮ ಕರ್ಮನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಗುಡ್ ಕರ್ಮ, ಬ್ಯಾಡ್ ಕರ್ಮ ವಿಚಾರ ಮಾಡಿಬಿಟ್ಟು ಯಾವಾಗಲೂ ಹೆಚ್ಚು ಗುಡ್ ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡಿ. ಅದನ್ನೇ ಮಾಡ್ತಾ ಬನ್ನಿ. ಮನಸ್ಸನ್ನು ಮತ್ತು ಹೃದಯವನ್ನು, ನಿಮ್ಮ ಬುದ್ಧಿಯನ್ನು ಎಲ್ಲದೂ ಪ್ಯೂರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಿಮಗೆ ಮುಂದೆ ಲೈಫಲ್ಲಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯಾರು ಗುಡ್ ಕರ್ಮ ಮಾಡಿದವರಿಗೆ ಕೆಟ್ಟದ್ದು ಕೆಲವು ಸರಿ ಅನುಭವಿಸ್ತಿರ್ಬೋದು ಅದು, ಬಟ್ ನಿಮ್ಮ ಕೆಟ್ಟ ಕರ್ಮದಿಂದ ಅಲ್ಲ, ಬೇರೆಯವ್ರ ಕೆಟ್ಟ ಕೆಲಸದಿಂದ ಆಗಿರುತ್ತೆ. ಬಟ್ ನಿಮಗೆ ಮುಂಬರೋ ದಿನಗಳಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಸುಮಾರು ಜನಕ್ಕೆ. ಅದಕ್ಕೆ ಹೆಚ್ಚುವಾಗ ಗುಡ್ ಕರ್ಮಕ್ಕೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇವ್ರನ್ನ ಯಾರೂ ಮರಿಬಾರ್ದು. ಅವ್ರ ಮೇಲೆ ನಂಬಿಕೆ ಇಟ್ಟು ಮೆಡಿಟೇಷನ್, ಧ್ಯಾನ, ಆಮೇಲೆ ಪೂಜೆ, ಮಂತ್ರೋಚ್ಚಾರಣೆ ಈ ಥರ ಎಲ್ಲ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮೈಂಡ್ಸೆಟ್ ಈಗ ಆ ಥರ ಇಲ್ಲದೇ ಇದ್ರೂ ಲೈಕ್ ಅದನ್ನು ಕೇಳಿಸ್ಕೊಳ್ಳೋದಾದರೂ ಮಾಡಿ ಅಟ್ಲೀಸ್ಟ್. ಅದರಿಂದ ನಿಮಗೆ ಶ್ರವಣದ ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಲೈಕ್ ನಿಮ್ಮ ಮನಸ್ಸಿನ ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ತಾವೇ ಒಳ್ಳೆ ದಾರಿಯಲ್ಲಿ ಇದ್ದು ಭಗವಂತನ ದಾರಿಯಲ್ಲಿ ಮುನ್ನಡೀತೀರ. ಅವಾಗ ಮುಂದೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದರ ಒಳ್ಳೆ ದಾರಿ ಹಿಡ್ದವರಿಗೆ ಲೈಕ್ ಮುಂದೆ ಅವರು ಎಂಪ್ರೆಸ್ ಥರ ಬದುಕ್ತಾರೆ ಎಲ್ಲರೂ. ಸೊ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ, ಕರುಣೆ, ಸ್ನೇಹಮಯದಿಂದ, ಸಹಾನುಭೂತಿಯಿಂದ ಜೀವಿಸ್ತಾರೆ. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಕೊರತೆ ಇರೋಲ್ಲ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವತ್ತೂ ಕೂಡ ಬ್ಯಾಡ್ ಕರ್ಮಕ್ಕೆ ಪ್ರಿಫರೆನ್ಸ್ ಮಾಡಬೇಡಿ. ಅದನ್ನ ಯಾರು ಟಚ್ಚೇ ಮಾಡಬೇಡಿ. ನೀವು ಮಾಡೋದಿರಲಿ, ಅದನ್ನು ಕಣ್ಣೆತ್ತಿ ಕೂಡ ನೋಡಬಾರ್ದು ಅಂತಾರಲ್ವ, ಆ ಥರ ಆ ಕಡೆ ಗಮನ ಹರಿಸ್ಬೇಡಿ. ನಮಗೆ ಹೇಗೆ ಗೊತ್ತಾಗುತ್ತೆ ಇದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಸೊ ದೇವ್ರ ಧ್ಯಾನ ಮಾಡ್ತಾ ಬನ್ನಿ. ಆಮೇಲೆ ಮಂತ್ರೋಚ್ಚಾರಣೆ, ದೇವ್ರ ಜಪ ಇದೆಲ್ಲ ಮಾಡ್ತಾ ಬನ್ನಿ. ಇದರಿಂದ ತಮಗೆ ತಾವೇ ಒಂದು ನಾಲೆಡ್ಜ್ ಬರುತ್ತೆ ತಮಗೇನೆ. ಇದನ್ನು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಅವಾಗ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅವಾಗ ತಮ್ಮ ಕಡೆಯಿಂದ ಒಳ್ಳೆಯದೇ ಆಗುತ್ತೆ ಎಲ್ಲದೂ ಅಂತ ಹೇಳ್ತಿದ್ದಾರೆ. ಸೊ ಈಗ ನೆಕ್ಸ್ಟ್ ಏಂಜಲಿಕ್ ಮೆಸೇಜ್ ಏನಿದೆ ಚೆಕ್ ಮಾಡೋಣ. ಸೊ ಈಗ ಇವತ್ತಿನ ದಿನ ಏಂಜಲಿಕ್ ಮೆಸೇಜಸ್ಗಳು, ಗೈಡೆನ್ಸ್ಗಳು ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಡಿವೈನ್ ಗೈಡೆನ್ಸ್, ಏಂಜಲಿಕ್ ಗೈಡೆನ್ಸ್ ಅಥವಾ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಏನಿದೆ ಎಲ್ಲರಿಗೂ ಅಂತ ನೋಡೋಣ. ಸುಮಾರು ಜನಕ್ಕೆ ಸುಮಾರು ಥರದ ಗೈಡೆನ್ಸ್ ಅವಶ್ಯಕತೆ ಇರುತ್ತೆ.
ಬಟ್ ಇಲ್ಲಿ ಮೇಯ್ನಾಗಿ ಯಾವ ಗೈಡೆನ್ಸ್ ಇದೆ ಅಂತ ಚೆಕ್ ಮಾಡೋಣ. ನಾನು ಇವತ್ತು ಯುಗಾದಿ ಸ್ಪೆಷಲ್ 3 ಗೈಡೆನ್ಸ್ ತೊಗೊತಾ ಇದ್ದೀನಿ. ಚೆಕ್ ಮಾಡೋಣ ಏನು ಬಂದಿದೆ ಅಂತ. ನೈಸ್. ಇಲ್ಲಿ ನೋಡಿ 1 1 2 3 3 ನಂಬರ್ ಕಂಟಿನ್ಯೂಸ್ ಆಗಿ ಬಂದಿದೆ. ಎಲ್ಲರಿಗೂ ಈ ಸರಿ ಲೈಕ್ ಗ್ರೋತ್ ಇದೆ. ಸೊ ಫಸ್ಟ್ ಕಾರ್ಡ್ ಬಂದು ಆ್ಯಂಗ್ಸೈಟಿ, ಸೆಕೆಂಡ್ ಕಾರ್ಡ್ ಬಂದು ಅಕ್ಸೆಪ್ಟೆನ್ಸಿ, ಥರ್ಡ್ ಕಾರ್ಡ್ ಬಂದು ಅಬಂಡೆನ್ಸ್ ಅಂತ ಇದೆ. ಸೊ ಫಸ್ಟ್ ಕಾರ್ಡು ನೋಡೋಣ. ಆ್ಯಂಗ್ಸೈಟಿ. ಐ ರಿಲೀಸ್ ಆಲ್ ಮೈ ವರೀಸ್ ಆ್ಯಂಡ್ ಎಂಬ್ರೇಸ್ ಪೀಸ್ ಅಂತ ಇದೆ. ಸೊ ಅಂದರೆ ನಿಮ್ಮಲ್ಲಿ ಏನಾದರೂ ಭಯಗಳಿದ್ರೆ, ಯಾವುದಾದ್ರೂ ವರೀಸ್ ಇದ್ದರೆ ಅದನ್ನು ನೀವು ಲೆಟ್ ಗೋ ಮಾಡಿ, ಅದನ್ನು ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ಸೆಲ್ಫ್ ಕೇರ್ಗೆ ನೀವು ಹೆಚ್ಚು ಮಹತ್ವ ಕೊಡಿ. ಎಲ್ಲರೂ ನೋಡ್ಕೊತ ನಾವೇ ಸೆಲ್ಫ್ ಕೇರ್ ಮಾಡೋದನ್ನು ಮರ್ತುಬಿಟ್ಟಿರ್ತೀವಿ. ಸೊ ಸೆಲ್ಫ್ ಕೇರ್ ಬಗ್ಗೆ ಕೊಡಿ ಎಲ್ಲ ರೀತಿಯಿಂದನೂ ಅಂತ ಹೇಳ್ತಿದ್ದಾರೆ. ಮತ್ತು ಡಿವೈನ್ ಪ್ಲ್ಯಾನಿಂಗ್ಸ್ ಬಗ್ಗೆ ಟ್ರಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದು ಡಿವೈನ್ ಟೈಮಲ್ಲಿ ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರೂ ತಮ್ಮ ಭಯವನ್ನು, ಆ್ಯಂಗ್ಸೈಟಿಯನ್ನು ದೂರ ಮಾಡಿ ಎಲ್ಲರೂ ಶಾಂತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಶಾಂತವಾಗಿ ಇರೋದಕ್ಕೆ ಟ್ರೈ ಮಾಡಿ, ಆ ಥರ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಡಿವೈನ್ ಗೈಡೆನ್ಸ್ ನಮಗೆ ಒಳ್ಳೆಯದಕ್ಕಾಗಿಯೇ ಇರೋದು ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಅದನ್ನು ಪಾಲಿಸೋದಕ್ಕೆ ಟ್ರೈ ಮಾಡಿ. ಮತ್ತು ನೀವು ಈ ಗಾಡೆಸ್ ಎನರ್ಜೀಸ್ ಎಲ್ಲ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ನಿಮ್ಮ ಪ್ರೋಗ್ರೆಸ್ಸಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಬಂದುಬಿಟ್ಟು ಅಕ್ಸೆಪ್ಟೆನ್ಸ್. ಐ ಲವ್ ಆ್ಯಂಡ್ ಅಕ್ಸೆಪ್ಟ್ ಮೈ ಸೆಲ್ಫ್ ಎಕ್ಸಾಕ್ಟ್ ಆ್ಯಸ್ ಐ ಆಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಮನುಷ್ಯನಲ್ಲಿ ಎಲ್ಲ ಗುಡ್ ಮತ್ತು ಬ್ಯಾಡ್ ಎಲ್ಲ ಗುಣಗಳು ಇರುತ್ತೆ. ಸೊ ನಮ್ಮ ಗ್ರೋತ್ ಆಗಬೇಕಂದ್ರೆ ನಾವು ಏನಿದೆಯೋ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ಒಳ್ಳೆಯದನ್ನಷ್ಟೇ ಹೈಲೈಟ್ ಮಾಡ್ಕೋತೀವಿ, ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನ ನಾವು ಗಮನಿಸೋದೇ ಇಲ್ಲ. ಹಾಗೆ ಮಾಡಿದರೆ ನಮ್ಮ ಗ್ರೋತಿಗೆ ನಾವೇ ತಡೆ ಆಗ್ತಾಗುತ್ತೆ. ನಿಮಗಿಲ್ಲಿರೋ ನೆಗೆಟಿವಿಟಿನ, ಬ್ಯಾಡ್ ಗುಣಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ಅದರಿಂದ ನೆಕ್ಸ್ಟ್ ಸ್ಟೆಪ್ಪು ತಿದ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಅವಾಗ ತಿದ್ಕೊಂಡ್ರೆ ನಿಮಗೆ ಒಂದೊಂದೇ ಗುಡ್ ಗುಣಗಳು, ಗುಡ್ ಟ್ರೇಡ್ಸ್, ಪಾಸಿಟಿವಿಟಿ ಆ್ಯಡ್ ಆಗುತ್ತಾ ಹೋಗುತ್ತೆ. ಆವಾಗ ನಿಮ್ಮದೇ ಗ್ರೋತ್ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನೀವೇನಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಮ್ಮಲ್ಲಿ ಲೈಫ್ ಲೆಸನ್ಸ್ ಏನಿರುತ್ತೆ ಅಲ್ವಾ, ಅದನ್ನು ಕಲಿತಾ ಹೋಗಿ ಅಂತ ಹೇಳ್ತಿದ್ದಾರೆ. ಮತ್ತು ಡಿವೈನ್ಗೆ ಸರೆಂಡರ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಲವ್ ಆ್ಯಂಡ್ ಕೇರಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ದೇವರು. ಸೊ ನೀವೇನಿದ್ದೀರೋ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಗ್ರೋತಿಗೆ ಗಮನ ಕೊಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಬಂದು ಅಬಂಡೆನ್ಸಿ. ಚೆಕ್ ಮಾಡೋಣ. ಅಬಂಡೆನ್ಸಿ ಏನು ಹೇಳುತ್ತೆ, ಪ್ರಾಸ್ಪೆರಿಟಿ ಫ್ಲೋಸ್ ಟುವರ್ಡ್ಸ್ ಮೀ ಎಫರ್ಟ್ಲೆಸ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಯೂನಿವರ್ಸ್ ಡಿವೈನ್ ಏನಿದೆ ಅಲ್ವಾ, ಅದು ನಿಮಗೆ ಪ್ರಾಸ್ಪ್ಯಾರಿಟಿ ಮತ್ತು ಅಬಂಡೆನ್ಸ್ನ ಹೆಚ್ಚಾಗಿ ಕೊಡುತ್ತೆ. ಓವರ್ಫ್ಲೋ ಆಗುತ್ತೆ ನಿಮ್ಮ ಲೈಫಲ್ಲಿ, ಬ್ಲೆಸ್ಸಿಂಗ್ಸ್ ಎಲ್ಲ ಬರುತ್ತೆ, ಸಮೃದ್ಧವಾಗಿರುತ್ತೆ ನಿಮ್ಮ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳಿ ಎಲ್ಲರೂ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಹೆಚ್ಚೆಚ್ಚು ಸಮೃದ್ಧಿ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯಿಂದಲೂ ಬರಲಿ ಅಂತ ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದ್ದಾರೆ, ಏಂಜಲ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನೀವು ಓಪನ್ ಮೈಂಡ್ ಆಗಿರಿ. ನಿಮ್ಮದು ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಲಿಮಿಟ್ಲೆಸ್ ಆದ ಅಬಂಡೆನ್ಸ್ನ ಮತ್ತು ಪ್ರಾಸ್ಪ್ಯಾರಿಟಿನ ಪಡೀಲಿಕ್ಕೆ ಅರ್ಹರು ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಮಾಡಬೇಕು, ನೀವು ಅದನ್ನು ಓಪನ್ ಮೈಂಡ್ಸೆಟ್ ಆಗಿ ಇಟ್ಕೋಬೇಕು ಮತ್ತು ನಿಮ್ಮನ್ನು ನೀವು ಪಾಸಿಟಿವ್ ಕಡೆಗೆ ಚೇಂಜ್ ಮಾಡ್ಕೊತ ಹೋಗಬೇಕು. ಇಷ್ಟಿದೆ ಇವತ್ತಿನ ಡಿವೈನ್ ಮೆಸೇಜ್, ಏಂಜಲ್ ಮೆಸೇಜ್. ಸೊ ವೀಕ್ಷಕರೇ, ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಯಾರ್ಯಾರಿಗೆ ಯಾವ್ಯಾವ ಎನರ್ಜೀಸ್ ಮ್ಯಾಚ್ ಆಗಿದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವರ್ಷ ಎಲ್ಲರಿಗೂ ಶುಭವನ್ನು ತರಲಿ, ಬೇವಿನ ಕಹಿ ಇಲ್ಲದೇ ಆಗಲಿ ಮತ್ತು ಎಲ್ಲರಿಗೂ ಬೆಲ್ಲದ ಸಿಹಿನೇ ತುಂಬಿರಲಿ ಲೈಫಲ್ಲಿ ಅಂತ ವಿಶ್ ಮಾಡ್ತಾ, ಜೊತೆಗೆ ಯಾರಿಗೂ ಬೇವಿನ ಕಹಿ ಅಥವಾ ಕಷ್ಟ ದಿನಗಳು ಬಂದಾಗ ಕುಗ್ಬೇಡಿ ಮತ್ತು ಸುಖದ ದಿನಗಳನ್ನ ನಿರೀಕ್ಷೆ ಬರಲಿ ಅಂತ ಹೇಳ್ಬಿಟ್ಟು ಆ ಕಡೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ದೇವ್ರ ಕಡೆಯಿಂದ ಬಂದ ಕಷ್ಟನ ಎಲ್ಲರೂ ಸಹಿಸ್ಕೋಬೋದು, ಅದರಿಂದ ಒಂದು ಪಾಠ ಇರುತ್ತೆ, ಅದರಿಂದ ನೋವು ಆಗೋಲ್ಲ, ಅದರಿಂದ ನಾವು ಹೊರಗೆ ಬರ್ತೀವಿ. ಬಟ್ ಮನುಷ್ಯರು ಮಾಡಿಕೊಡ್ತಕ್ಕಂಥ ಕಷ್ಟಗಳು ಸ್ವಲ್ಪ ನೋವು ಉಂಟು ಮಾಡುತ್ತೆ. ಸೊ ಆ ಥರ ಕಷ್ಟ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಿಂದ ಆಗಿರ್ಬೋದು, ಮೋಸ ಆಗಲಿ, ಬೈಯೋದು, ಹರ್ಟ್ ಮಾಡೋದು ಅಥವಾ ಇನ್ನೇನೋ ಗಾಸಿಪ್ ಮಾಡೋದು, ಆಮೇಲೆ ಇನ್ನೇನೋ ಎಲ್ಲ ಕೆಟ್ಟ ಕೆಲಸ ಇರ್ತಾವಲ್ಲ ಅವ್ನು ಮಾಡಬಾರ್ದು. ನಾವು ಬೇರೆಯವರಿಂದ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ
ಒಳ್ಳೆಯದಾಗೋ ಥರ ನಾವು ನಡ್ಕೋಬೇಕು ಅಂತ ಎಲ್ಲರಿಗೂ ಹೇಳ್ತಾ ಯುಗಾದಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.